ನೀವು ಇಂಡಸ್ಟ್ರಿ ಕಾಲಿಡ್ತೀರಾ, ಅದಾದ್ಮೇಲೆ 2025 ಅಲ್ಲಿಂದ ಇಲ್ಲಿ ತನಕ ನಡೆದ ಜರ್ನಿ ಯಾವ ರೀತಿ ಇತ್ತು? 15 ವರ್ಷ. ಹಾ ಇಲ್ಲ, ಪರ್ಸ್ನಲ್ ಆಗು ಗ್ರೋ ಆಗಿದ್ದೀನಿ, ಪ್ರೊಫೆಷನಲ್ ಆಗು ಗ್ರೋ ಇನ್ನ ಆಗ್ತಾ ಇದ್ದೀನಿ. ಪರ್ಸನಲ್ ಆಗು ಇನ್ನ ಆಕ್ಚುಲಿ ಗ್ರೋ ಆಗ್ತಾನೆ ಇದ್ದೀನಿ. ತುಂಬಾ ಅವಾಗ ನಾನು ಸಿಕ್ಕಾಪಟ್ಟೆ ಚಿಕ್ಕ ಹುಡುಗಿದ್ದೆ ಬಂದಾಗ. ಅಂಡ್ ಎನರ್ಜಿ ಅಂತೂ ಹಂಗೆ ಇದೆ, ಬಟ್ ಅಫ್ಕೋರ್ಸ್ ಇವಾಗ ಮೆಚೂರ್ ಆಗಿದ್ದೀನಿ. ಆ್ಯಂಡ್ ಒಂದು ಪೇಷನ್ಸ್ ಅನ್ನೋದು ಬಂದಿದೆ. ಒಂದು ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಎಲ್ಲ ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ನಟನೆನಲ್ಲೂ ತುಂಬ ಇಂಪ್ರೂವ್ ಆಗ್ತಾ ಇದ್ದೀನಿ ಇನ್ನು. ಸೊ ಯಾ ಅಫ್ಕೋರ್ಸ್ ಎಲ್ಲರೂ ಗ್ರೋ ಆಗ್ತೀವಲ್ಲ. ನೀವು ನಾನು 10 ವರ್ಷ ಆದ್ಮೇಲೆ ನಿಮ್ಗೆ ಸಿಕ್ತಾಗ ಕೇಳ್ತೀನಿ ನಾನು ಹೆಂಗೆ ಗ್ರೋ ಆಗಿದ್ದೀರಾ ಅಂತ. ಬಟ್ ನಾವು ನೋಡಿರುವಂತಹ ಭಾವನ ಅವರು ಗಾಳಿಪಟದಲ್ಲಿ ಪಟ್ ಪಟ್ ಪಟಾಕಿ ತರನೇ ಹಂಗೆ ಇದ್ರೆ ಸ್ವಲ್ಪ ಹೈಟ್ ಆಗಿರೋದೇನೋ. ಬಟ್ ಏನು ಏಜ್ಗೆ ಏನಾದ್ರು ರಜಾ ಕೊಟ್ಬಿಟ್ಟಿದ್ದೀರಾ ಏನು? ಆ, ಏನೋ ಗೊತ್ತಿಲ್ಲ ಅಪ್ಪ, ಖುಷಿಯಾಗಿರ್ತೀನಿ. ಐ ಥಿಂಕ್ ಅದೇ ನನ್ನ ಸೀಕ್ರೆಟ್ ಅನ್ಸುತ್ತೆ. ಓಕೆ, ನಿಮ್ಮ ಬ್ಯೂಟಿ ಟಿಪ್ಸ್ ಏನಾದ್ರು ಹೇಳಿದಾರೆ? ನಾವು ಒಂಚೂರು ಮೇಂಟೈನ್ ಮಾಡ್ಕೊಂಡು ಖುಷಿಯಾಗಿರಿ ಅಷ್ಟೇ, ಸಂತೋಷವಾಗಿರಿ, ತಲೆ ಕೆಡಿಸ್ಕೊಂಬಿಡಿ ಏನಕ್ಕೋ. ಕೆಲಸ ಮಾಡ್ತಾ ಇರಿ, ಆಗದಾಗತ್ತೆ, ಹೋಗೋದು ಹೋಗತ್ತೆ. ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಖುಷಿಯಾಗಿರಿ.